ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ವಿಶೇಷವಾದ ದಿನ. ನಮ್ಮ ಆಫೀಸ್ನಲ್ಲಿ ಇವತ್ತು ಪೂಜೆ ಮಾಡೋಣ ಅಂಥೇಳಿ ಪೂಜೆ ಮಾಡ್ತಾಯಿದ್ದೀವಿ. ಶುಕ್ರವಾರದ ಪೂಜೆ. ಸೊ ಕೆಲವೊಂದು ಪೂಜೆನ ಆಯಾ ವಾರನೇ ಮಾಡಿದ್ರೆ ತುಂಬ ಒಳ್ಳೆಯದು. ಹಾಗಾಗಿ ಈ ಒಂದು ಲಕ್ಷ್ಮೀ ಪೂಜೆನ ಶುಕ್ರವಾರ ಮಾಡಿದ್ರೆ ಒಳ್ಳೆಯದು ಅಂಥೇಳಿ ಮಾಡೋಣ ಅಂಥೇಳಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ. ಇನ್ನು ಪೂಜೆಗೆ ಕೆಲವೊಂದು ಐಟಮ್ಸ್ ಮುಖ್ಯವಾಗಿ ಬೇಕಾಗುತ್ತೆ. ಅದರಲ್ಲಿ ಹಸುವಿನ ಗಂಜಲ ಕೂಡ ಬೇಕು. ಸೊ ಹಾಗಾಗಿ ಬೆಳಗ್ಗೆನೇ ನಮ್ಮ ಮನೆ ಎದುರುಗಡೆ ತುಂಬ ಹಸುಗಳಿರುತ್ತೆ. ಸೊ ಅಲ್ಲಿ ತೊಗೊಂಬರೋಣ ಅಂಥೇಳಿ ಬೆಳಗ್ಗೆ ಎದ್ದು ಹೋದೆ, ಸಿಕ್ತು, ತೊಗೊಂಡು ಬಂದಮೇಲೆ ಇನ್ನು ನನ್ನ ಒಂದು ಡೈಲಿ ಒಂದು ವರ್ಕ್. ಸೊ ಮನೆ ಪೂರ್ತಿ ಕ್ಲೀನ್ ಮಾಡೋದು. ಸೊ ಫಸ್ಟಿಗೆ ನಾನು ಹೊರಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ನೀಟಾಗಿ ಒಂದು ಪುಟ್ಟ ರಂಗೋಲಿ ಬಿಡೋಣ ಅಂಥೇಳಿ ಬಿಡ್ತಾಯಿದ್ದೀನಿ. ಸೊ ಪ್ರತಿದಿನ ನೀಟಾಗಿ ಈ ಥರ ಕ್ಲೀನ್ ಮಾಡಿ ರಂಗೋಲಿ ಬಿಡೋದು ತುಂಬಾ ಒಳ್ಳೆಯದು. ಅದರಲ್ಲೂ ಈ ಥರ ವಾರಗಳಲ್ಲಂತೂ ಮಿಸ್ ಮಾಡಲೇಬಾರ್ದು. ಪೂಜೆ ಪುರಸ್ಕಾರ ಮಾಡೋ ಕಡೆ ಎಲ್ಲ ರಂಗೋಲಿ ಬಿಟ್ಟರೆ ತುಂಬಾ ಒಳ್ಳೆಯದು. ಇನ್ನು ನಾನು ಇಲ್ಲೆಲ್ಲ ಕೆಲಸ ಮುಗಿಸಿ ಆಫೀಸಿಗೆ ಕೂಡ ಬೇಗ ಹೋಗಬೇಕಿತ್ತು. ಸೊ ಹಾಗಾಗಿ ಬೇಗ ಮುಗಿಸೋಣ ಅಂತೇಳಿ ಮುಗಿಸ್ತಾ ಇದ್ದೀನಿ. ಸೊ ನಮ್ಮ ಒಂದು ಫೈನಾನ್ಷಿಯಲ್ ಇಯರ್ ಏನಿದೆ, ಸೊ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಷ್ಟು ದಿನ ನಮಗೆ ಫೈನಾನ್ಷಿಯಲ್ ಇಯರು ಮಾರ್ಚ್ವರೆಗೂ ನಡೀತಾ ಇದೆ. ಈಗ ಕಂಪ್ಲೀಟ್ ಆಗಿದೆ. ಇನ್ನು ಇವತ್ತಿಂದ ನಮಗೆ ಹೊಸ ಫೈನಾನ್ಷಿಯಲ್ ಇಯರು ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಪೂಜೆ ಮಾಡೋಣ ಅಂತೇಳಿ ರೆಡಿ ಮಾಡ್ಕೋತಾ ಇದ್ದೀವಿ. ಇನ್ನು ನಾನು ಬೇಗ ಮನೆಯೆಲ್ಲ ಕೆಲಸಗಳೆಲ್ಲ ಮುಗಿಸಿ ಸೊ ಸಿಂಪಲ್ಲಾಗಿ ಪೂಜೆ ಮಾಡಿ ತಿಂಡಿ ತಿನ್ಕೊಂಡು ಓಡೋಣ ಅಂತೇಳಿ ರೆಡಿ ಆಗ್ತಾಯಿದ್ದೀನಿ. ಇನ್ನು ಪೂಜೆ ಅಂದರೆ ಡ್ರೆಸ್ ಹಾಕೊಳ್ಳೋದು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಸಿಂಪಲ್ಲಾಗಿ ಸ್ಯಾರಿ ಉಟ್ಕೊಳ್ಳೋಣ ಅಂತೇಳಿ ಸ್ಯಾರಿ ಉಟ್ಕೋತಾ ಇದ್ದೀನಿ. ತುಂಬ ಬಿಸಿಲಿದೆ. ಸೊ ಬೇಸಿಗೆ ಟೈಮು, ಬಟ್ ಕೆಲವೊಂದು ಪೂಜೆಗಳಲ್ಲಿ ಸ್ಯಾರಿ ಕಂಪಲ್ಸರಿ ಆಗಿರುತ್ತೆ. ಇನ್ನು ನಾನು ಮನೆಯೆಲ್ಲ ಕೆಲಸಗಳನ್ನೆಲ್ಲ ಬೇಗ ಮುಗಿಸಿ ರೆಡಿಯಾಗಿ ಪೂಜೆ ಮಾಡಿ ತಿಂಡಿ ತಿಂದ್ಕೊಂಡು ಹೊರಡೋಣ ಅಂತೇಳಿ ಹೊರಟೆ. ಸೊ ನಂದು 2 ವೀಲರ್ ನಾನು ಸರ್ವಿಸಿಗೆ ಕೊಟ್ಟಿದ್ದೆ. ಹಾಗಾಗಿ ಊಬರ್ ಆಟೋ ಬುಕ್ ಮಾಡಿಕೊಂಡೆ. ಹತ್ರನೇ, ವಾಕಬಲ್ ಡಿಸ್ಟೆನ್ಸು ಸ್ವಲ್ಪ, ಬಟ್ ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಂಡೋಗ್ಬೇಕಿತ್ತು. ಸೊ ನಾನು ರೆಡಿಯಾಗಿದ್ದೆ. ಹಾಗಾಗಿ ಸೊ ಆಟೋದಲ್ಲೇ ಹೋದೆ. ಇನ್ನು ಯಾರೂ ಬಂದಿರಲಿಲ್ಲ, 1-2-3 ಜನ ಬಂದಿದ್ವಿ. ಎಲ್ಲ ರೆಡಿ ಮಾಡೋಣ ಅಂತೇಳಿ ಬೇಗ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ. ಸೊ ರಂಗೋಲಿ ಬಿಡೋದು ನನ್ನ ಕೆಲಸ ಆಗಿತ್ತು. ಇಲ್ಲೂ ಕೂಡ ಸಿಂಪಲ್ಲಾಗಿ ರಂಗೋಲಿ ಬಿಟ್ಟೆ, ತುಂಬ ಏನು ಗ್ರ್ಯಾಂಡಾಗಿ ಬೇಡ ಅಂಥೇಳಿ. ಇನ್ನು ಪೂಜೆಗೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲ ಪೂರ್ತಿ ಪೂಜಾರಿ ಬಂದು ನೀಟಾಗಿ ಎಲ್ಲ ರೆಡಿ ಮಾಡಿಕೊಂಡ್ರು. ಇದು ಎಲ್ಲರನ್ನೂ ಕರಿಬೇಕು, ಜೋರಾಗಿ ಗ್ರ್ಯಾಂಡಾಗಿ ಮಾಡೋಣ ಅಂತ ಇತ್ತು. ಬಟ್ ಎಲ್ಲರೂ ಹೊರ್ಗಡೆ ಇದ್ದಾರೆ. ಸೊ ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದರು. ಸೊ ಹಾಗಾಗಿ ನಮ್ಮ ಆಫೀಸಲ್ಲಿ ಯಾರು ರೆಗ್ಯುಲರಾಗಿ ಬರ್ತಾರೆ, ಒಂದು 10-20 ಜನ ಒಳಗೆ ಕರೆದಿದ್ವಿ. ಸೊ ಅವರೆಲ್ಲರೂ ಸೇರಿ ಪೂಜೆನ ಮಾಡ್ತಾ ಇರೋದು. ಪೂಜಾರಿ ಕರೆಸಿ ಈ ಥರ ಪೂಜೆನ ಇದುವರೆಗೂ ಯಾವತ್ತೂ ಮಾಡಿರಲಿಲ್ವಂತೆ. ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಪೂಜೆ ಮಾಡ್ತಾ ಇರೋದು ಎಲ್ರಿಗೂ ತುಂಬಾ ಖುಷಿ ಇದೆ. ಸೊ ನಮಗೂ ಕೂಡ ತುಂಬ ಖುಷಿ ಇದೆ. ಫಸ್ಟ್ ಟೈಮ್ ಈ ಥರ ಒಂದು ಪುರೋಹಿತರನ್ನ ಕರೆಸಿ ಪೂಜೆ ಮಾಡಿಸ್ತಾ ಇರೋದು. ಸೊ ಇದು ಲಕ್ಷ್ಮೀ ಪೂಜೆ ಮಾಡಿಸೋಣ ಅಂತೇಳಿ ಮಾಡಿಸ್ತಾ ಇರೋದು. ಸೊ ಆಫೀಸಲ್ಲಿ ಇದು ದೇವ್ರ ಫೋಟೋ ಇತ್ತು ಮೊದಲೇ. ಸೊ ಅದ್ರ ಜೊತೆಗೆ ಒಂದು ಚಿಕ್ಕ ವಿಗ್ರಹನ ತರಿಸಿ ಸೊ ಅದನ್ನು ಇಟ್ಟು ಪೂಜೆ ಮಾಡ್ತಾ ಇರೋದು. ಅದ್ರ ಜೊತೆಗೆ ಗಣೇಶ ಅದು ಮೂರ್ತಿ ಕೂಡ ಇದೆ. ಯಾವುದೇ ಒಂದು ಪೂಜೆ ಮಾಡಿದ್ರು ಫಸ್ಟು ಗಣೇಶನಿಗೆ ಪೂಜೆ ಮಾಡಬೇಕಂತೆ. ಸೊ ಹಾಗಾಗಿ ಗಣೇಶನಿಗೆ ಫಸ್ಟ್ ಪೂಜೆ ಮಾಡಿ ಅದಾದ ನಂತರ ಸೊ ಲಕ್ಷ್ಮೀ ಪೂಜೆ ಮಾಡ್ತಾಯಿದ್ದಾರೆ. ಗಣೇಶನಿಗೆ ಅಂದರೆ ಸಾಮಾನ್ಯವಾಗಿ ಗರ್ಕೆ ತುಂಬಾ ಮುಖ್ಯವಾದದ್ದು. ಜೊತೆಗೆ ಹಸುವಿನ ಸಗಣಿ, ಸೊ ಅದು ಮತ್ತು ಗರ್ಕೆ ಇಟ್ಟರೆ ತುಂಬ ವಿಶೇಷ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅರ್ಲಿ ಮಾರ್ನಿಂಗ್ ನಾನು ಗಂಜಲ ತರಕ್ಕೆ ಹೋದಾಗ ಅದನ್ನು ಕೂಡ ತಗೊಬಂದು ಇಟ್ಟಿದ್ದೆ. ಸೊ ಜೊತೆಗೆ ಎಕ್ಕದ ಹೂವು, ಬಿಳಿ ಎಕ್ಕದ ಹೂವು ಇದ್ದರೆ ತುಂಬ ಒಳ್ಳೆಯದು. ಸೊ ಗಣೇಶ ಪೂಜೆಗೆ ತುಂಬ ವಿಶೇಷವಾದದ್ದು ಇದೆಲ್ಲ. ಇನ್ನು ಲಕ್ಷ್ಮೀ ಪೂಜೆಗೆ ಸೊ ಪ್ರಸಾದ ಅಂತೇಳಿ ಪೊಂಗಲ್ ಕೂಡ ಮಾಡಿಸಿದ್ವಿ. ಸೊ ಜಾಸ್ತಿ ಜನ ಏನಿರಲಿಲ್ವಲ್ಲ ಅಂಥೇಳಿ ಒಬ್ಬರು ಮನೆಯಿಂದನೇ ಮಾಡ್ಕೊಂಬಂದಿದ್ದಾರೆ. ಇನ್ನು ಕೆಲವೊಂದು ಪೂಜಾ ಸಾಮಗ್ರಿಗಳು ಏನೇನು ಬೇಕು ಅಂತ ನೆನ್ನೆನೇ ಎಲ್ಲ ಪೂರ್ತಿ ಲೀಸ್ಟ್ ಕೊಟ್ಟಿದ್ದರು. ಸೊ ನಾವೆಲ್ಲರೂ ಇಲ್ಲೇ ಹತ್ತಿರದಲ್ಲೇ ಹೋಗಿ ಎಲ್ಲ ತೊಗೊಬಂದು ರೆಡಿ ಮಾಡಿ ಇಟ್ಟಿದ್ವಿ. ನಮ್ಮ ಆಫೀಸಲ್ಲಿ ಇದರೆಲ್ಲ ಪೂಜೆ ಮಾಡೋದಕ್ಕೆ ಅಷ್ಟು ಸ್ಪೇಸ್ ಇಲ್ಲ, ಬಟ್ ಇರೋದ್ರಲ್ಲೇ ಪೂಜೆ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀವಿ. ಇನ್ನು ಈ ಬ್ರಾಂಚಲ್ಲಿ ತುಂಬ ಮುಖ್ಯವಾಗಿ ಇರುವಂಥವ್ರು ಇಬ್ಬರು ಮ್ಯಾನೇಜರು, ಮೇನಾಗಿ ಲೋಕನಾಥ್ ಸರ್ ಅಂತೇಳಿ, ಅದಾದಮೇಲೆ ಪ್ರವೀಣ್ ಸರು. ಇನ್ನು ಆಫೀಸೆಲ್ಲ ಫುಲ್ ಮೇಂಟೆನೆನ್ಸ್ ಬಂದು ಅಮೀತ್ ಸರು. ಸೊ ಅವ್ರು 3 ಜನ ಈ ಒಂದು ಪೂಜೆ ಏನಿತ್ತು ಸೊ ಅದನ್ನು ಮಾಡ್ತಾಯಿದ್ದಾರೆ. ಇನ್ನೆಲ್ಲರೂ ಸೊ ಕೆಲವೊಂದು ಅಡ್ವೈಸರ್ಸು, ಲೀಡರ್ಸ್ ಅಂತ ಏನೆಲ್ಲ ಇದ್ದಾರೆ ಸೊ ಅವರು ಕೂಡ ಇದ್ದಾರೆ. ಸೊ ನಮ್ಮಲ್ಲಿ ಬ್ಯಾಂಕರ್ ಚಾನಲ್ಸ್ ಅಲ್ಲಿ ಬರ್ತಾರೆ, ಬೇರೆ ಚಾನಲ್ಸಲ್ಲೂ ಇದ್ದಾರೆ, ಡೈರೆಕ್ಟ್ ಚಾನಲ್ಸು, ಫೇಸ್ ಟು ಫೇಸ್ ಚಾನಲ್ಸು, ಈ ಥರ ಎಲ್ಲ ಇದೆ. ಅವರು ಕೂಡ ಎಲ್ಲರೂ ಬಂದಿದ್ದಾರೆ. ನಾವು ಎಲ್ಲರನ್ನೂ ಕರೆದಿದ್ರೆ ಈ ಜಾಗ ಸಾಲ್ತಾನೇ ಇರಲಿಲ್ಲ.
ಸೊ ಸಿಂಪಲಾಗಿ ಮಾಡೋಣ ಅಂಥೇಳಿ ರೆಗ್ಯುಲರಾಗಿ ಯಾರೆಲ್ಲ ಬರ್ತಾರೆ ಅವ್ರಿಗೆ ಮಾತ್ರ ಕರೆದು ಪೂಜೆನ ಮಾಡ್ತಾ ಇರೋದು. ಫಸ್ಟು ಗಣೇಶ ಪೂಜೆ ತುಂಬ ಚೆನ್ನಾಗಾಯಿತು. ಅದಾದಮೇಲೆ ಲಕ್ಷ್ಮೀ ಪೂಜೆ. ಸೊ ತುಂಬಾ ನೀಟಾಗಿ ನಿಧಾನಕ್ಕೆ ಚೆನ್ನಾಗಿ ಮಾಡಿದ್ರು. ಶುಕ್ರವಾರನೇ ಮಾಡಬೇಕು ಅಂಥೇಳಿ ಶುಕ್ರವಾರನೇ ಮಾಡಿರುವಂಥದ್ದು. ತುಂಬಾ ಖುಷಿಯಾಯಿತು. ಇನ್ನು ಶುಕ್ರವಾರ ರಾಹುಕಾಲ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ 10:30 ಅಂಥೇಳಿ ಎಲ್ಲರೂ 9 ಗಂಟೆಯಿಂದನೇ ಸ್ಟಾರ್ಟ್ ಮಾಡೋಣ ಅಂಥೇಳಿ ಬಂದು ಮುಗಿಸಿದ್ದು. ತುಂಬ ಖುಷಿಯಾಯಿತು. ಸಿಂಪಲ್ಲಾಗಿ ಮಾಡಿದ್ದು, ಬಟ್ ಚೆನ್ನಾಗಾಯಿತು. ಇನ್ನು ಪೂಜೆ ಎಲ್ಲ ಆದಮೇಲೆ ಕುಂಬಳಕಾಯಿ ಮತ್ತು ನಿಂಬೆಹಣ್ಣು ಏನಿತ್ತು, ಸೊ ಅದನ್ನೆಲ್ಲ ಯಾವ ಥರ ಹೊಡಿಬೇಕು, ಯಾವ ಥರ ಮಾಡಬೇಕು ಅನ್ನೋದನ್ನು ಅವರೇ ನೀಟಾಗಿ ನಿಂತು ಹೇಳಿಕೊಟ್ರು. ಸೊ ನಮ್ಮ ಬ್ರ್ಯಾಂಚ್ ಹೆಡ್ ಇವರಾದ್ರಿಂದ ಇದೇನಿದೆ ಇದೆಲ್ಲ ಪ್ರತಿಯೊಂದು ಪೂಜೆಗಳಲ್ಲೂ ಇವ್ರ ಕೈಲೇ ಮಾಡಿಸಿದ್ರು. ಇನ್ನು ಕುಂಬಳಕಾಯಿ ನಾವು ಸಾಮಾನ್ಯವಾಗಿ ಇಳೆ ತೆಗೆದು ಹಾಗೆ ಹೊಡೆದ್ಬಿಟ್ಟು ಬರ್ತೀವಿ, ಬಟ್ ಅದು ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ಇವತ್ತು ಇವ್ರು ಹೇಳಿಕೊಟ್ರು. ಆ್ಯಕ್ಚುಲಿ ನಮಗೂ ಈ ಥರ ಎಲ್ಲ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ಈ ಥರ ನಾವು ಕೂಡ ಪೂಜೆ ಮಾಡಿಸ್ತಾ ಇರೋದು. ಬಟ್ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಯಾವ್ಯಾವ್ದು ಮಾಡೋದ್ರಿಂದ ಏನೇನು ಯೂಸ್ಫುಲ್ಲು ಅನ್ನೋದನ್ನು ನಾವು ಕೂಡ ನೀಟಾಗಿ ನೋಡ್ಕೊಂಡ್ವಿ. ಸೊ ಈ ವರ್ಷ ನಮ್ಮ ಆಫೀಸಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಎಲ್ಲರಿಗೂ ಒಳ್ಳೆ ಬಿಸ್ನೆಸ್ ಆಗಲಿ, ಎಲ್ಲರೂ ಒಳ್ಳೊಳ್ಳೆ ಪೊಸಿಷನಲ್ಲಿ ಪ್ರಮೋಷನ್ಸ್ ತೊಗೊಳ್ಳಿ ಅಂತ ಈ ಒಂದು ಪೂಜೆನ ಮಾಡಿಸ್ತಾ ಇರೋದು. ಫೈನಲ್ ಪೂಜೆ ಲಾಸ್ಟಾಗಿ ಮಹಾಮಂಗಳಾರತಿ ಸಕ್ಕತ್ತಾಗಾಯಿತು. ಸೊ ಒಂದು 15-20 ಜನ ಅಷ್ಟರಲ್ಲಿ ಎಲ್ಲ ಬಂದಿದ್ದರು. ಇರೋ ಜಾಗದಲ್ಲೇ ಆರಾಮಾಗಿ ಚೆನ್ನಾಗಿ ಮಾಡಿದ್ವಿ. ಇನ್ನು ಪ್ರಸಾದ ಅಂತೇಳಿ ಪೊಂಗಲ್ಲು, ಜೊತೆಗೆ ಮೈಸೂರು ಪಾಕು ನಮ್ಮ ಸರ್ರು ಮನೆಯಲ್ಲೇ ಅವರ ಫ್ರೆಂಡ್ ಯಾರೋ ಇದ್ದಾರಂತೆ. ಸೊ ಅವ್ರ ಕಡೆಯಿಂದ ಒಂದು ಸ್ಪೆಷಲ್ ಮೈಸೂರು ಪಾಕ್ ಥರ, ಅದು ಮೈಸೂರು ಪಾಕಲ್ಲ ಹಾಲು ಕಬಾಬ್ ಥರ ಕೂಡ ಬರುತ್ತಂತೆ. ಸೊ ಟೇಸ್ಟ್ ಮಾಡಿಲ್ಲ, ಸೊ ನೋಡೋಣ ಹೀಗಿರುತ್ತೆ ಅಂತ. ಸೊ ಅವರು ಅದನ್ನು ಕೂಡ ತಂದರು. ಮಹಾಮಂಗಳಾರತಿ ಲಾಸ್ಟ್ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ಎಲ್ರಿಗೂ ಖುಷಿಯಾಯಿತು. ಎಲ್ರಿಗೂ ಮಂಗಳಾರತಿನ ಕೊಟ್ಟರು. ಅಷ್ಟರಲ್ಲಿ ಸುಮಾರು ಒಂದು 20-25 ಜನ ಬಂದಿದ್ದರು. ನಮ್ಮ ಆಫೀಸು ಕೆ ಡಿ ರೋಡಲ್ಲಿರೋದ್ರಿಂದ ಈ ಸರೌಂಡಿಂಗಲ್ಲಿ ಯಾರ್ಯಾರಿದ್ದಾರೆ ಅವ್ರನ್ನ ಮಾತ್ರ ಇನ್ವೈಟ್ ಮಾಡೋಕ್ಕಾಯಿತು. ಇನ್ನು ದೂರದಲ್ಲಿರೋರಿಗೆಲ್ಲ ದೂರ ಆಗುತ್ತೆ, ನಾವು ಪದೇ ಕರಿತಾನೇ ಇರ್ತೀವಿ. ಸೊ ಹಾಗಾಗಿ ಜಾಸ್ತಿ ಯಾರನ್ನೂ ಕರೀಲಿಲ್ಲ. ಈ ಸರೌಂಡಿಂಗಲ್ಲಿ ಹತ್ರದಲ್ಲಿ ಯಾರೆಲ್ಲ ಇದ್ದಾರೆ ಅವ್ರನ್ನ ಮಾತ್ರ ಕರೆದಿದ್ವಿ ಅಷ್ಟೇ. ಲಾಸ್ಟಲ್ಲಿ ಎಲ್ಲ ಪೂಜೆ ಆದಮೇಲೆ ನಮ್ಮ ಒಂದು ಸಂಕಲ್ಪಗಳೇನಿದೆ ಎಲ್ಲ ನೀವು ಮನಸ್ಸಲ್ಲಿ ಹೇಳಿಕೊಂಡು ಅಕ್ಷತೆ ಮತ್ತು ಹೂ ಸೇರಿಸಿ ದೇವ್ರಿಗೆ ಹಾಕಿ ಅಂತ ಹೇಳಿದ್ರು. ಸೊ ಎಲ್ಲರೂ ಪೂಜೆ ಚೆನ್ನಾಗಾಯಿತು ಅಂತೇಳಿ ಖುಷಿಪಟ್ಟರು. ಸೊ ನನಗೂ ಕೂಡ ತುಂಬ ಖುಷಿ ಆಯಿತು. ಫಸ್ಟ್ ಟೈಮು ಆಫೀಸಲ್ಲಿ ನಾನು ಜಾಯ್ನ್ ಆಗಿ ಲಾಸ್ಟು 8 ಮಂತ್ಸ್ ಆಯಿತು. ಅಲ್ಲಿಂದ ಇವತ್ತುವರೆಗೂ ಈ ಥರ ಪೂಜೆನೇ ಮಾಡಿರಲಿಲ್ಲ. ಸೊ ಇವಾಗ ಮಾಡಿದ್ದು ಖುಷಿ ಆಯಿತು. ಸೊ ಪೂಜೆ ಮುಗಿಸ್ಕೊಂಡು ಪ್ರಸಾದ ತಿಂದ್ಕೊಂಡು ನಾನು ಫಸ್ಟು ಗಾಡಿ ತೊಗೊಳ್ಳೋಣ ಅಂಥೇಳಿ, ಸೊ ಗಾಡಿ ಏನು ಸರ್ವಿಸಿಗೆ ಬಿಟ್ಟಿದ್ದೆ ಈಸ್ಕೊಳ್ಳೋಣ ಅಂಥೇಳಿ ಬಂದಿದ್ದೆ. ಸೊ ಅಲ್ಲಿ ನೋಡಿದ್ರೆ ಒಂದಕ್ಕಿಂತ ಒಂದು ತುಂಬ ಗಾಡಿಗಳಿತ್ತು. ಸೊ ನಾನೊಂದು 15 ಮಿನಿಟ್ಸಲ್ಲೇ ವೆಯ್ಟ್ ಮಾಡಬೇಕಾಗಿ ಬಂತು. ಇನ್ನು ಅಲ್ಲೇ ವೆಯ್ಟ್ ಮಾಡಿ ಗಾಡಿ ತೊಗೊಂಡು ಓಡೋಣ ಅಂಥೇಳಿ ಹೊರಟೆ. ಸೊ ಪೆಟ್ರೋಲ್ ಅಂತೂ ಒಂಚೂರು ಇರಲಿಲ್ಲ. ಸೊ ಫಸ್ಟು ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂಥೇಳಿ, ಸೊ ಅಲ್ಲೇ ಆಪೋಸಿಟೇ ಆ್ಯಕ್ಚುಲಿ ಪೆಟ್ರೋಲ್ ಬಂಕ್ ಇದೆ. ಸೊ ಅಲ್ಲೇ ಪೆಟ್ರೋಲ್ ಹಾಕಿಸ್ಕೊಂಡು ಅಲ್ಲಿಂದ ಮನೆಗೆ ಬಂದೆ. ಸೊ ಪೂಜೆಗೆ ಅಂಥೇಳಿ ಬೆಳಿಗ್ಗೆ ಬೇಗ ಎದ್ದು ಹೋಗಿರೋದ್ರಿಂದ ಸೊ ನನಗಂತೂ ಒಳ್ಳೆ ಟಯರ್ಡ್ ಆದಂಗೆ ಆಗಿತ್ತು. ಸೊ ಮನೆಗೆ ಬಂದು ಫ್ರೆಶ್ ಅಪ್ ಆದಮೇಲೆ ಕೂಲ್ ಅಂತ ಅನ್ನಿಸ್ತು. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ವಿ ವಿಲ್ ಮೀಟ್ ನೆಕ್ಸ್ಟ್ ವ್ಲಾಗ್.